ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ವಿನಯ್ ಅವರು. ತುಂಬ ಫೋರ್ಸ್ ಮಾಡಿ ಕರ್ಕೊಂಬಂದು ಕೂರಿಸಿದ್ದೀನಿ. ಸೊ ಇವತ್ತಿನ ಚಾಲೆಂಜ್ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರಾ. ಸೊ ಹೂ ನೋಸ್ ಬೆಟರ್ ಅಂತ ಚಾಲೆಂಜ್ ಮಾಡ್ತಾ ಇದ್ದೀವಿ. ನನಗೆ ಅವ್ರ ಬಗ್ಗೆ ಎಷ್ಟು ಗೊತ್ತು ಮತ್ತು ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ರೆಡಿನಾ? ಕ್ವಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ಹೌದು. ಮತ್ತೆ ನನ್ನ ಬಗ್ಗೆ ನಿಂಗೆ ಎಷ್ಟು ಗೊತ್ತು, ನಿನಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ನೋಡೋಣ. ಚಾಲೆಂಜ್ ಇದೆಯಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಕ್ವಶನ್ ಕೇಳಲ್ಲ? ಕೇಳಿ. ನೀವೇ ಫಸ್ಟ್ ಕೇಳ್ತೀರಾ? ನಾನೇ ಫುಲ್ ಕೇಳ್ಬಿಡ್ತೀರಾ, ಆಮೇಲೆ ನೆಕ್ಸ್ಟ್ ನಾನು ಕೇಳ್ತೀನಿ. ಫಸ್ಟ್ ನಾನು ಕಂಪ್ಲೀಟ್ ಎಲ್ಲ ಕ್ವಶನ್ಸ್ ಕೇಳ್ಬಿಡ್ತೀನಿ, ನೆಕ್ಸ್ಟ್ ನಾನು ಕೇಳ್ತೀನಿ. ಕೇಳೋಣ. ಸರಿ, ಓಕೆನಾ? ಜೋರಾಗಿ ಮಾತಾಡಿ ಸ್ವಲ್ಪ. ನಮ್ಮ ವಾಯ್ಸ್ ಹಾಗೆ ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲೆಕ್ಷನ್ ಟೈಮ್ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡಲಾ? ಸ್ಟಾರ್ಟ್. ನಾನು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಅಂದ್ರೆ ಅದು ಏನು? ಬಿಟ್ಟಿರೋಕ್ಕಾಗಲ್ಲ. ಸೊ ವಸ್ತುನ ಇಲ್ಲ ಪರ್ಸನ್ ಆ ಥರನ? ಪರ್ಸನ್ ಅನ್ಕೊಂಡು ಹೇಳು. ನಾನೇ ಅದು. ಕರೆಕ್ಟಾ? ಓಕೆ, 1 ಪಾಯಿಂಟ್. ನೆಕ್ಸ್ಟ್ ಕ್ವಶನ್ ಬರಲ್ಲ? ಕೇಳಿ. ಸೆಕೆಂಡ್ ಒನ್ ಬಂದು ಫಸ್ಟ್ ಬೈಕ್ ಯಾವುದು? ನಂದು ಫಸ್ಟ್ ಬೈಕು ಅಂದರೆ ನಾನು ಓಡಿಸ್ತಕ್ಕಂಥದ್ದು ಫಸ್ಟ್ ಬೈಕ್ ಯಾವುದು ನಾನು ಪರ್ಚೇಸ್ ಮಾಡಿದ್ದು? ಫಸ್ಟ್ ಬೈಕ್ ಪಲ್ಸರ್. ನೋ ನೋ ನೋ, ಗೆಸ್ ಗೆಸ್ ಗೆಸ್. ಸ್ಪ್ಲೆಂಡರ್. ಓಕೆ, ಅದರಲ್ಲಿ ಯಾವುದು? ಸ್ಪ್ಲೆಂಡರ್ ಪ್ಲಸ್. ನಂಗೆ ಬೈಕ್ಗಳ ನೇಮೇ ಅಷ್ಟೊಂದು ಗೊತ್ತಿಲ್ಲ. ಇನ್ನು ಸ್ಪ್ಲೆಂಡರಲ್ಲಿ ಯಾವುದು ಅಂತ ಕೇಳಿದ್ರೆ ಏನು ಹೇಳಿ ನಾನು? ನನ್ನ ಬೈಕ್ ಬಂದು ಐ ಸ್ಮಾರ್ಟ್. ಹೀರೋ ಕಂಪ್ನಿದು ಐ ಸ್ಮಾರ್ಟ್. ಆದ್ರೂ ಪಾಯಿಂಟ್ ಕೊಡ್ಬೋದು. ಹೆಂಗ್ ಕೊಡಕ್ಕಾಗತ್ತೆ ಪಾಯಿಂಟ್ನ? ಸ್ಪ್ಲೆಂಡರ್ ಅಂತ ಹೇಳಿದ್ವಿ. ಅರ್ಧ ಹೇಳಿದ್ಬಿಟ್ಟು ಆಯ್ತು ಬಿಡಿ. ಸೊ 1 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಕ್ವಶನ್ ಅಲ್ಲ? ಯಾರು ಫಸ್ಟ್ ಕ್ಷಮೆ ಕೇಳೋದು? ನೀನಾ ನಾನಾ? ಸಾರಿ, ನಾನೇ ಕೇಳೋದು. ಹೌದಾ? ಅದು ಎಷ್ಟು ಬಾರಿ ಕೇಳಿದೆಯೇ? ತುಂಬಾ ಸರಿ. ಯಾವಾಗ್ಲೂ ಜಗಳ ಮಾಡಿದಾಗೆಲ್ಲ ನಾನೇ ಕೇಳೋದು. ಹೌದಾ? ಸುಮ್ಮನೆ ಹೇಳ್ದೆ. ಇವರೇ ಜಾಸ್ತಿ ಆ್ಯಕ್ಚುಲಿ ಸಾರಿ ಕೇಳೋದು. ನಾನು ಇದುವರೆಗೂ ಮೇ ಬಿ ಕೌಂಟ್ ಮಾಡ್ಬೇಕು ಅಷ್ಟೇ ಸರಿ ನಾನು ಸಾರಿ ಕೇಳಿರೋದು. ಪ್ರತಿ ಸತಿ ಜಗಳ ಆಡ್ದಾಗ್ಲೂ ನಂದೇ ತಪ್ಪಿರಲಿ ಅಥವಾ ಅವ್ರದ್ದೇ ತಪ್ಪಿರಲಿ ಅವರೇ ಬಂದು ಸಾರಿ ಕೇಳ್ತಾರೆ. ಸರಿ, ಅದು ಇದಕ್ಕೆ ನಂಗೆ ಪಾಯಿಂಟ್ ಬೇಕು. ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಫಸ್ಟ್. ಅದು ಹೆಂಗ್ ತಮಾಷೆ ಮಾಡಿ? ನಾನು ಫಸ್ಟ್ ತಮಾಷೆ ಮಾಡಿದ್ದು. ತಮಾಷೆ ಮಾಡಿದ್ದು. A few moments later. ಬಿಡಪ್ಪ, ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗಲ್ಲ? ನನ್ನ ಸೆಲೆಬ್ರಿಟಿ ಕ್ರಶ್ ಯಾರು? ಸೆಲೆಬ್ರಿಟಿ ಕ್ರಶ್, ಐ ನೋ ದಿಸ್. ಯಾರು? ಗೆಸ್ ಅಲ್ಲ, ನಂಗೆ ಆನ್ಸರೇ ಗೊತ್ತು. ಹೇಳಪ್ಪ. ಆಯ್ತು. ಜೆನ್ನಿಲಿಯಾ. ಸರಿ, ಸರಿಯಾದ ಆನ್ಸರ್ ಕೊಟ್ಟಿದ್ಯಾ? ಓಕೆ. ನೆಕ್ಸ್ಟ್ ಕ್ವಶನ್ ಹೋಗಲ್ಲ? ಹೋಯ್ತಾನೇ ಇರಿ. ಯಾವ ಇವೆಲ್ಲ? ಯಾರು ಫೈಟ್ನ ಫಸ್ಟ್ ಸ್ಟಾರ್ಟ್ ಮಾಡೋದು? ಫೈಟ್ ನೀವೇ. ನಾನು ಯಾವತ್ತಪ್ಪ ಫೈಟ್ ಫಸ್ಟ್ ಸ್ಟಾರ್ಟ್ ಮಾಡೋದು? ನೀವೇ. ಮತ್ತೆ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡೋದು ನೀವೇ. ನೀವೇನೆ. ಇದರಲ್ಲಿ ಪಾಯಿಂಟ್ ಸುಳ್ಳು ಹೇಳ್ತಾರೆ. ಇವರೇ ಸ್ಟಾರ್ಟ್ ಮಾಡೋದು. ಪಾಯಿಂಟು ಇದಕ್ಕೆ ಇಲ್ಲ. ಯಾಕೆ ಅಂದರೆ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತದೆ ನೀನು. ಎಲ್ಲಕ್ಕೂ ನೀನೇ ಜಗಳ ಆಡೋದು ಅಷ್ಟೇ. ಓಕೆ, ಇದ್ರಲ್ಲಿ ಪಾಯಿಂಟ್ ಇಲ್ಲ. ಸರಿ, ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. 2 ಪಾಯಿಂಟ್ಸ್. ಹೊರಗಡೆ ಮೀಟ್ ಆಗಿದ್ದು ಫಸ್ಟ್ ಪ್ಲೇಸ್ ಯಾವುದು? ಹೊರಗಡೆ ಮೀಟ್ ಆಗಿದ್ದ? ಹೊರಗಡೆ ಅಂದರೆ ನೀವು ಫಸ್ಟ್ ಬಂದಿದೆ ನನ್ನ ಬರ್ಡೇ ಟೈಮಲ್ಲಿ. ಸೊ ನಾವು ಅವತ್ತು ಹೋಗಿದ್ದು ಬಿಯರ್ ಹಿಲ್ಸ್. ಓಕೆ, ಕರೆಕ್ಟ್. ನೆನ್ಪಿಟ್ಕೊಂಡಿದ್ಯಾ? ಇರಲಿ. ನೆಕ್ಸ್ಟ್ ಕ್ವಶನ್ ಅಲ್ಲ? ನಿಮಗಿಂತ ನಂದೇ ಮಸ್ಟ್ ಮೈಂಡ್. ಫಸ್ಟ್ ಟೈಮು ನಿನಗೆ ಗಿಫ್ಟ್ ಕೊಟ್ಟಿದ್ದು ಯಾವುದು? ಫೋನ್. ಯಾವ ಫೋನು? ಇದೆ, ಇನ್ಫಿನಿಕ್ಸ್ ಯೂಸ್ ಮಾಡ್ತಾರೆ. ರಾಂಗ್ ಆನ್ಸರ್. ರಾಂಗಾ? ಇನ್ಯಾವ್ದು ಕೊಟ್ಟಿದ್ದೀರಾ? ವ್ಯಾಲೆಂಟೈನ್ಸ್ ಡೇ ದಿನ ಇದೇ ನೀವು ಕೊಟ್ಟಿದ್ದು. ನಾನು ವ್ಯಾಲೆಂಟೈನ್ಸ್ ಡೇ ದಿನ ಇದೇ ಕೊಟ್ಟಿದ್ದು, ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಯಾವುದು? ವ್ಯಾಲೆಂಟೈನ್ಸ್ ಡೇಗಿಂತ ಮುಂಚೆ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ದಿನ ಓಕೆ ಫೋನ್ ಕೊಟ್ಟಿದ್ದೀನಿ, ಒಪ್ಕೋತೀನಿ. ಬಟ್ ಅದಕ್ಕಿಂತ ಮುಂಚೆ ಕೊಟ್ಟಿದ್ದೀನಿ ಚಾಕ್ಲೇಟ್ಸ್. ಎಷ್ಟೋ ಬಾರಿ ಕೊಟ್ಟಿದ್ದೀನಿ ಚಾಕ್ಲೇಟ್ಸ್. ಅದಕ್ಕಿಂತ ಮುಂಚೆ ಕೊಡ್ಸಿದ್ದೀನಿ ಅವನು.
ಮರ್ತಾ ಸೋತಾ ನಿನ್ ಬರ್ಡೇ ಟೈಮಲ್ಲಿ ಡ್ರೆಸ್ ಕೊಡ್ಸಿಲ್ವಾ? ಬರ್ಡೇ ಕರೆಕ್ಟ್ ಡ್ರೆಸ್ ಮರ್ತೋಗ್ಬಿಟ್ಟು. ಕೊಡ್ಸಿದ್ದೀನಿ ತಾನೇ? ಓಕೆ ಸೋತಿದ್ದೆ. ನೆಕ್ಸ್ಟ್ ಕ್ವಶನ್ ಕೇಳಲ್ಲ? ಸೋತಾ ಇದ್ರಲ್ಲಿ ಎಷ್ಟಾಯ್ತು ಪಾಯಿಂಟು? 5 4 ಇಷ್ಟ. ನೆಕ್ಸ್ಟ್ ಕ್ವಶನ್. ಗ್ರೇಟ್ ಸ್ಪೋರ್ಟ್ಸ್ ಕ್ರಿಕೆಟ್. ಆಲ್ಮೋಸ್ಟ್ ಎಲ್ಲರಿಗೂ ಅದೇನೆ. ಅದೇನು ಯಾವಾಗ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ ಅದನ್ನೇ ಹೇಳು. ತಪ್ಪಾ? ಕರೆಕ್ಟ್ ಇದೆ ಬಿಡು. ಇದರಲ್ಲಿ ಓಕೆ. ನೆಕ್ಸ್ಟ್ ಕ್ವಶನ್ ಕೇಳಲ್ಲ? ಕೇಳಲ್ಲ ಅಂತಾನೆ ರೀ. ನೆಕ್ಸ್ಟ್ ಕ್ವಶನ್ ಬಂದು ಎಷ್ಟು ಕ್ವಶನ್ಸ್ ಪ್ರಿಪೇರ್ ಮಾಡಿದ್ದೀರಾ? ಒಂದು 10 ರಿಂದ 15 ಇರ್ಬೋದು ಕಣಮ್ಮ ಅಷ್ಟೇ. ಸರಿ ಕೇಳಿ ಬೇಗ. 10 ರಿಂದ 15 ಅಷ್ಟೇ ಸಾಕಲ್ಲ? ಸಾಕು, ಅದೇ ಎಷ್ಟೊಂದಾಗೋಯ್ತು. ಓಕೆ. ನಂದು ಶೂ ಆರ್ ಸ್ಲಿಪ್ಪರ್ದು ಸೈಜ್ ಎಷ್ಟು? ಶೂ ಆರ್ ಸ್ಲಿಪ್ಪರ್ ಸೈಜಾ? 7. ಎಲ್ಲಿ ನೋಡಿದ್ಯಾ? ನನಗೆ ಗೊತ್ತಿಲ್ವಾ? ಓಕೆ. ನೀವು ಯಾವಾಗ ಹೇಳಿ, ನಾವು ಮದುವೆ ಟೈಮಲ್ಲಿ ಶೂ ಇದು ಯಾವುದದು ರಿಸೆಪ್ಷನ್ಗೆ ಅಂದ್ಬಿಟ್ಟು ಶೂ ತಗೊಳಕ್ ಹೋಗಿದ್ವಿ, ನೆನ್ಪಾಯ್ತಾ? ಅವಾಗ 7 ಅಂತ ಹೇಳಿದ್ರಿ ತಾನೆ. ನೆನ್ಪಿಟ್ಕೊಂಡಿದ್ಯಾ? ಓಕೆ ಓಕೆ. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಹೈಸ್ಕೂಲಲ್ಲಿ? ಹೈಸ್ಕೂಲಲ್ಲಿ? ಎಸ್. ಹೈಸ್ಕೂಲಲ್ಲಿ ಬೇರೆ ಫೇವ್ರೆಟ್ ಸಬ್ಜೆಕ್ಟ್ ನಿಮಗೆ, ಪ್ರೈಮರಿಲಿ ಬೇರೆ ಸಬ್ಜೆಕ್ಟ್. ಇದು ಆಕ್ಚುಲಿ ಚೆನ್ನಾಗಿ. ಪ್ರೈಮರಿಲಿ ಅಷ್ಟೊಂದೇನಿಲ್ಲ, ಎಲ್ಲ ಸಬ್ಜೆಕ್ಟ್ನು ಇಷ್ಟಪಡ್ತಿದ್ದೆ. ಹೈಸ್ಕೂಲಲ್ಲಿ ಪರ್ಟಿಕ್ಯುಲರ್ ಆಗಿ ಇಷ್ಟಪಡ್ತಿದ್ದೆ. ಇದು ಆ್ಯಕ್ಚುಲಿ ಕಷ್ಟವಾದ ಕ್ವಶನ್, ಬಟ್ ಇವಾಗಿನ ಸಿಚುವೇಶನ್ ನೋಡಿಕೊಂಡು ನನ್ಗನ್ಸೋ ಪ್ರಕಾರ ನಿಮಗೆ ಮ್ಯಾಥ್ಸ್ ಅಂದರೆ ಇಷ್ಟ ಅನಿಸುತ್ತೆ. ಕರೆಕ್ಟ್. ಬಟ್ ಅದು ನಿನ್ಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಿನ್ಗೆ ನನ್ನ ಹೇಟೆಸ್ಟ್ ಸಬ್ಜೆಕ್ಟ್ ಅದು. ಓಕೆ ಓಕೆ. ನನಗೆ ಮ್ಯಾಥ್ಸ್ ಅಂದರೆ ತುಂಬಾನೇ ಇಷ್ಟ. ಓಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಕರೆಂಟ್ ಬಂತು ಇವಾಗ. ನೆಕ್ಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಕಾರ್ ಯಾವುದು? ಕಾರ್ ಅಥವಾ ಜಿಪ್ಸಿ ಯಾವುದು? ಇದು ಈಗ ಇರೋದು ಈಗಿನ ಟ್ರೆಂಡೇ ಹೇಳೋ. ಈಗಿನ ಟ್ರೆಂಡೇ ಹೇಳಿದ್ರು ತೊಂದರೆ ಇಲ್ಲ. XUV. ಮಹೇಂದ್ರ ಥಾರ್. ನಾನೇ ಗೆಸ್ ಮಾಡ್ತಿದ್ದೆ, ಯಾಕೆ ಹೇಳಿದ್ರಿ? ಗೊತ್ತಿಲ್ಲ ಅಮ್ಮ, ನಾನೇ ಹೇಳ್ದಪ್ಪ. ಸರಿ ಡೇಟ್. ಗೊತ್ತಿಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನನ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ನೀವು ಹೇಳ್ಬಿಡಂಗಿಲ್ಲ. ಗೊತ್ತಿಲ್ಲ ಅಂದ್ಮೇಲೆ ಹೇಳಲೇಬೇಕಲ್ಲ. ನನ್ಗೆ ಗೊತ್ತಿಲ್ಲ ಅಂತ ಹೇಳಲ್ಲ. ನಾನು ಥಿಂಕ್ ಮಾಡ್ತಾ ಇದ್ದೆ, ನೀವು ಹೇಳ್ಬಿಡಿ. ಫಸ್ಟ್ ಹೇಳಿದ್ಮೇಲೆ ಅದು ಆನ್ಸರ್ ತಪ್ಪು ಅಂತಂದು ನಾನು ಹೇಳಿದ್ದು. ಸರಿ ಆಯ್ತು, ಹೇಳಿ ನೆಕ್ಸ್ಟ್ ಕ್ವಶನ್. ಮೋಸ ಗೈಸ್, ಬರೀ ಮೋಸ. ನಾನು ಫೋನಲ್ಲಿ ಜಾಸ್ತಿ ಯೂಸ್ ಮಾಡೋ ಅಪ್ಲಿಕೇಶನ್ ಯಾವುದು? ಯಾವುದು ಅಪ್ಲಿಕೇಶನ್? ಫೇಸ್ಬುಕ್. ಫೇಸ್ಬುಕ್. ನಾನು ನೋಡಪ್ಪ ಫೇಸ್ಬುಕ್ ಯೂಸ್ ಮಾಡ್ತೀನಿ, ವಾಟ್ಸಪ್ ಯೂಸ್ ಮಾಡ್ತೀನಿ, ಬಟ್ ಜಾಸ್ತಿ ಯೂಸ್ ಮಾಡೋದು ಫೇಸ್ಬುಕ್. ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ. ಜಾಸ್ತಿ ಯೂಸ್ ಮಾಡಿ ಇವ್ರಿಗೆ ಏನು ಗೊತ್ತಾ ಗೈಸ್, ಮನೇಲಿ ರೂಮ್ ಒಳಗಡೆ ಕೂತಿದ್ರು ಸುಮ್ಮನೆ ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಇದ್ರು. ಬಾತ್ರೂಮ್ ತಗೊಂಡು ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಸುಳ್ಳು ಹೇಳ್ಬಿಡಿ ನೀವು. ಫೇಸ್ಬುಕ್ ನೋಡ್ತೀನಿ, ವಾಟ್ಸಪ್ ನೋಡ್ತೀನಿ, ಇನ್ಸ್ಟಾನು ನೋಡ್ತೀನಿ. ಬಟ್ 3ರಲ್ಲಿ ಜಾಸ್ತಿ ನೀವು ಹೇಳಿ ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಅಂತ ಹೇಳಿ. ಸರಿ ಬಿಡಪ್ಪ, ಆಯ್ತು, ಸರಿಯಾದ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ಕೇಳ. ಇದನ್ನ ಹೇಳಕ್ಕೆ ಇಷ್ಟೊಂದೆಲ್ಲ ವಾದ. ನೋಡಿ ಯಾರೋ. ನನಗೆ ನಿನಗೆ ಗೊತ್ತಿರೋ ಪ್ರಕಾರ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಖಾರ, ಆಫ್ ಕೋರ್ಸ್ ಖಾರ. ನಾನು ಸ್ವೀಟ್ ತಿನ್ನಲ್ಲ ಅಂತ ನಿಮ್ಗೆ ರೆಗ್ಯುಲರ್ ಆಗಿ ಗೊತ್ತು. ಅದು ಜಾಸ್ತಿ ತಿನ್ನಲ್ಲ ಅಂತ ರೆಗ್ಯುಲರ್ ಆಗಿ ಗೊತ್ತು. ಅದೇ ಖಾರ ಆದ್ರೆ ತಿಂತೀನಿ ಅಂತ ಗೊತ್ತು. ಹೌದು, ಅದಕ್ಕೆ ಹೇಳಿತ್ತು. ಓಕೆ, ಸರಿಯಾದ ಉತ್ತರ. ಎಷ್ಟು ಪಾಯಿಂಟ್ಸ್ ಆಯ್ತು? 2, 4, 6, 8, 10, 12, 13 ಕ್ವಶನ್ ಅದು 10 ಹೇಳಿದ್ದೆ. 10 ಕ್ವಶನ್ಸ್ ಹೇಳಿದ್ದೀನಾ? ಇನ್ನೆರಡೇ ಕ್ವಶನಾ? 2-3 ಕ್ವಶನ್ ಇದೆ, ಕ್ಲೋಸ್ ಮಾಡ್ತೀನಿ ಬೇಗ. ಓಕೆ. ನೆಕ್ಸ್ಟ್ ನನ್ನ ಟರ್ನ್ ಗೈಸ್. ನೋಡ್ಕೋತೀನಿ, ಹೇಳ್ದೆ ಹೋಗ್ಲಿ ಬಂದು. ನಾನು ಫಸ್ಟ್ ಕೆಲಸ ಮಾಡಿದ್ದು ಮತ್ತೆ ನನ್ನ ಸ್ಯಾಲ್ರಿ ಎಷ್ಟಿರ್ಬೋದು ನಿಮ್ಗೆ ಗೊತ್ತಿರೋ ಪ್ರಕಾರ? ನಾನು ಫಸ್ಟ್ ಕೆಲಸ ಮಾಡಿದ್ದು ಎಲ್ಲಿ, ಕೆಲಸ ಮಾಡಿ ಗೊತ್ತು. ಸ್ಯಾಲ್ರಿ ಎಷ್ಟು ತಗೊಂಡಿರ್ಬೋದು ನನ್ನ ಫಸ್ಟ್ ಸ್ಯಾಲ್ರಿ ಅಂತ? ಫಸ್ಟ್ ಕೆಲಸ ಮಾಡಿದ್ದು ಅದೇ ಚಾರ್ಟೆಡ್ ಅಕೌಂಟೆಂಟ್ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ವಿ. ಎಲ್ಲಿ? ಮೈಸೂರಲ್ಲಿ. ಓಕೆ. ಸ್ಯಾಲ್ರಿ ಎಷ್ಟು? ಏನೋ ಒಂದು 3-4 ಸಾವಿರ ಕೊಡ್ತಿರ್ತಾರೆ.
ಆ ಕಾಲಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 50,000 ಕೊಟ್ಟಿದ್ರು. 50,000 50,000 ಕೊಡ್ತಿದ್ರು ಕಣೆ. 50,000 ಅಂದ್ರೆ ಅದು ಒಂದ್ ಸೊನ್ನೆ ಕಳ್ಬಿಡಿ, ಒಂದ್ 5,000 ಕೊಟ್ಟಿರ್ಬೇಕು. ನನ್ನ ಫಸ್ಟ್ ಸ್ಯಾಲ್ರಿ ಒಂದು 5,000 ತಗೊಂಡಿದ್ದೀನಿ ಚಾರ್ಜ್ ಕೊಡೋದಂತ. ಆಮೇಲೆ ಆಫ್ಟರ್ ದಟ್ ಉಜ್ಜೀವನ ಕೆಲಸ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೊನೆಯ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದೇ ಫೈನಲ್ ಮುಗೀತದೆ. ಓಕೆನಾ? 15 ಕ್ವಶನ್ಸ್ ಆಗೋಯ್ತಾ? ಆಲ್ಮೋಸ್ಟ್ ನಾನು ಸರ್ಚ್ ಮಾಡೋದು, ನಾನು ನೋಡುವಂಥದ್ದು ಮೂವೀಸಾ ಅಥವಾ ವೆಬ್ ಸೀರೀಸ್? ಅಫ್ಕೋರ್ಸ್ ಮೂವೀಸ್. ಎಷ್ಟು ಫಿಲ್ಮ್ ನೋಡಿದ್ದೀನಿ ಹಂಗಂತ? ಎಲ್ಲಾ ಫಿಲಮು ನೋಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಯಾವುದೇ ಮೂವಿ ಬರಲಿ ಥಿಯೇಟರ್ ಹೋಗಿನೇ ನೋಡೋದು. ವೆಬ್ ಸೀರೀಸ್ ವೆಬ್ ಸೀರೀಸ್ ನೀವು ಇದುವರೆಗೂ ನೋಡಿರೋದೇ ನಾನು ನೋಡಿಲ್ಲ. ನಾನು ನೋಡಿ ಅಂತಂದ್ರೂ ಅಷ್ಟು ಜಾಸ್ತಿ ನೋಡಲ್ಲ. ಬೇಕಾದ್ರೆ ಡೈಲಿ ಒಂದು 4-5 ಮೂವಿ ಹಾಕೊಟ್ಬಿಟ್ರು ನೋಡ್ತಾನೆ ಇರ್ತಾರೆ. ಇವರು ಸ್ಕೂಲು ಕಾಲೇಜಲ್ಲೆಲ್ಲ ಬೇಕಾದ್ರೆ ಕಾಲೇಜಿಗೆ ಹೋಗ್ತಾನೆ ಥಿಯೇಟ್ರಿಗೆ ಹೋಗಿ ನೋಡಿರೋದೇ ಜಾಸ್ತಿ. ಇವಾಗಂತೂ ಸ್ಟೋರೀಸ್ ಹೇಳ್ತಾನೆ ಇರ್ತಾರೆ. ಈ ಮೂವಿ ಏನು ರಿಲೀಸ್ ಆದಾಗ ನಾನು ಆ ಸ್ಕೂಲಲ್ಲಿದ್ದೆ, ಹಂಗ್ ಬಂಕ್ ಹೊಡೆದಿದ್ದೆ, ಹಿಂಗ್ ಬಂಕ್ ಹೊಡೆದ್ಬಿಟ್ಟು ಹೋಗಿದ್ದೆ ಅಂತೆಲ್ಲ ಹೇಳ್ತಿರ್ತಾರೆ. ಕರೆಕ್ಟ್. ಆಲ್ಮೋಸ್ಟ್ ನಾನು ವೆಬ್ ಸೀರೀಸ್ ನೋಡಲ್ಲ. ನಾನು ನೋಡಿದ್ದ ಆಲ್ಮೋಸ್ಟ್ ಫಿಲ್ಮ್ಸೇ ಜಾಸ್ತಿ. ಥಿಯೇಟ್ರಲ್ಲೇ ಹೋಗಿ ಫಿಲ್ಮ್ಸ್ನ ನೋಡ್ತೀನಿ ಜಾಸ್ತಿ. ಸೊ ನೋಡಿ ಗೈಸ್, ನಮ್ಮ ಕನ್ನಡ ಫಿಲಮ್ಸ್ನೆಲ್ಲ ಬೆಳೆಸ್ತಾ ಇದ್ದಾರೆ. ಇಂಥವ್ರು ಇರ್ಬೇಕು. ಗುಡ್ ಕೀಪ್ ಇಟ್ ಅಪ್. ಸೊ ಮುಗಿತಾ ನಿಮ್ಮ ಕ್ವಶನ್ಸ್? ನಮ್ಮ ಕ್ವಶನ್ಸ್ ಎಲ್ಲ ಮುಗಿದಿದೆ. ನನ್ನ ಟೈಮ್ ನೋಡ್ಕೊಂತೀವಿ. ಸೊ ನನ್ನ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಂತ ತಿಳ್ಕೊಳ್ಳೋ ಟೈಮ್ ಬಂದಿದೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ಮಾಡೋಣ. ಸೊ ನಂದು ಎಷ್ಟಾಯ್ತು ಪಾಯಿಂಟ್ಸ್? 11 ಅನ್ಸುತ್ತಲ್ಲ. 4 ತಪ್ಪು ಹೇಳಿದ್ದೀನಾ? ಓಕೆ. ಸೊ ನಂದು ಸ್ಟಾರ್ಟ್ ಮಾಡೋಣ ಇವಾಗ. ರೆಡಿನಾ? ಓಕೆ. ನಾವು ಫಸ್ಟ್ ಅಂದರೆ ಮನೇಲೇನೆ ಅಂದ್ಕೊಳ್ಳಿ, ಫಸ್ಟ್ ಮೀಟ್ ಆಗಿದ್ದು ಯಾವ ಡೇಟ್ ಮತ್ತೆ ಡೇ? ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ದಿನ. ಡೇ ನನ್ನ ಪ್ರಕಾರ ಸೋಮವಾರ ಅನ್ಸುತ್ತೆ. 2022 ಆಗಸ್ಟ್ 15 ಸೋಮವಾರ. ಕರೆಕ್ಟ್. 1 ಪಾಯಿಂಟ್. ನನ್ನ ಬಗ್ಗೆ ನನ್ನಲ್ಲಿ ಒಂದು ಬೋರ್ ಆಗೋ ವಿಷಯ ಅಂದ್ರೆ ಯಾವುದು? ಎಲ್ಲಕ್ಕೂ ಏನು ಸಣ್ಣ ಪುಟ್ಟದಕ್ಕೆಲ್ಲ ಮುನ್ಸ್ಕೊತೀಯ, ಅಳ್ತೀಯ. ಇದೇ ನಂಗೆ ಬೋರ್ ಆಗುವಂತ ವಿಚಾರ. ಇದು ಪಾಯಿಂಟ್ಸ್ಗಲ್ಲ, ಸುಮ್ಮನೆ ಕೇಳಿದ್ದು ಅಷ್ಟೆ. ಓಕೆನಾ? ಸೊ ನಿಮ್ಮ ರಿಲೇಶನ್ಶಿಪ್ಗೆ ಸೂಟ್ ಆಗುವಂತ ಒಂದು ಸಾಂಗ್ ಹೇಳಿ. ನಿನ್ನ ಬಿಟ್ಟಿರಲಾರೆನು, ಈ ಸಾಂಗ್ಗೆ ಸೂಟ್ ಆಗೋದು. ನನ್ನ ಬಿಟ್ಟಿರಲ್ಲ. ಸರಿನಾ? ನೆಕ್ಸ್ಟ್, ನನ್ನ ಹೇಟೆಸ್ಟ್ ವೆಜಿಟೇಬಲ್. ಸಿಂಪಲ್ ಇದು. ಏನಕ್ಕೆ ಅಂದ್ರೆ ನೀನು ವೆಜಿಟೇಬಲ್ನೇ ಇಷ್ಟಪಡಲ್ಲ. ಇನ್ಯಾವ್ದು ಅದರಲ್ಲಿ ಯಾವ್ದು ಹೇಟೆಸ್ಟ್ ಅಂತ ನಾನು ಹೇಳಿ? ವೆಜಿಟೇಬಲ್ ನಿನ್ಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಸಿಂಪಲ್ ಕ್ವಶನ್ ಹಾಕ್ಬಿಟ್ಟೆ ಅನ್ಸುತ್ತೆ. ಗೈಸ್, ನಾನು ಹೇಳ್ತಿಲ್ವಾ, ಇವಳು ಯಾವುದೇ ತರದ ವೆಜಿಟೇಬಲ್ಸ್ನ ತಿನ್ನಲ್ಲ. ಆಲ್ಮೋಸ್ಟ್ ಎಲ್ಲಾನು ಸೈಡಿಗೆ ಹಾಕಿ ಎತ್ತಿಡೋದು. ಇನ್ನೆಲ್ಲಿ ಇವಳಿಗೆ ಹೇಟೆಸ್ಟ್ ಯಾವುದು ಅಂತ ಹೇಳಿ ನಾನು? ಸೊ ನೆಕ್ಸ್ಟ್ ಕ್ವಶನ್. ಇದು ಆಲ್ಮೋಸ್ಟ್ ಸ್ವಲ್ಪ ಡೌಟ್ ಗೈಸ್. ಹೇಳೋದಕ್ಕೆ, ನಾನು ಯಾವ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು? ಹಾಸ್ಪಿಟಲ್ ಕೊಳ್ಳೇಗಾಲ ಅಂತ ಗೊತ್ತು. ಅದು ಸರಿ, ಕೊಳ್ಳೇಗಾಲ ಅಂತ ಇದು ನಾನು ಅಟ್ಲೀಸ್ಟ್ ನಿಮ್ಗೆ ನಾವು ಕೊಳ್ಳೇಗಾಲಕ್ಕೆ ಹೋದಾಗೆಲ್ಲ ಆ ಹಾಸ್ಪಿಟಲ್ ತೋರಿಸಿದೀನಿ ಕೂಡ. ನಿಮ್ಗೆ ನಾವು ಹೋದಾಗೆಲ್ಲ ತೋರ್ಸೇ ಇದ್ದೀನಿ ನಾನು. ಯಾಕಂದ್ರೆ ನಾವು ಆ ರೂಟೇ ಜಾಸ್ತಿ ಹೋಗೋದು. ಆಂಟಿ ಮನೆಗೆಲ್ಲ ಆ ಕಡೆನೆ ತಾನೇ ನಾವು ಹೋಗೋದು. ನೆನಪು ಮಾಡ್ಕೊಳ್ಳಿ, ತುಂಬಾ ಸರಿ ನೋಡಿದ್ದೀರಾ. ಶಾಂತಿ ನರ್ಸಿಂಗ್ ಹೋಮ್. ಶಾಂತಿ ನರ್ಸಿಂಗ್ ಹೋಮ್ ಅಲ್ಲಿ ಹುಟ್ಟಿರೋದು. ಆಲ್ಮೋಸ್ಟ್ ಹೇಳಿದ್ಲು, ಬಟ್ ಏನಂದ್ರೆ ಸ್ವಲ್ಪ ಮರು ಜಾಸ್ತಿ ಅಂತ ಅಂದ್ಬಿಟ್ಟು ನೆನ್ಪು ಮಾಡ್ಕೊಂಡೆ ಅಷ್ಟೇ. 60 ಕರಳು ಮರಳು ಅಂತಾರೆ ಈಗಲೇ. ಸೊ ನನ್ನ ಡ್ರೀಮ್ ಪ್ಲೇಸ್ ಯಾವುದು? ನಿನ್ನ ಡ್ರೀಮ್ ಪ್ಲೇಸ್ ಯಾವ? ರೆಗ್ಯುಲರ್ ಆಗಿ ಗೊತ್ತು ಗಾಯ್ಸ್. ಏನಂತಂದ್ರೆ ಹೇಳ್ತಿರ್ತಾಳೆ, ರೆಗ್ಯುಲರ್ ಆಗಿ ಹೇಳ್ತಾನೆ ಇರ್ತಾಳೆ. ಅಲ್ಲಿ ಕರ್ಕೊಂಡೋಗಿ ಅಂತ ಹೇಳಿರ್ತಾಳೆ. ಬಟ್ ಅದರಲ್ಲೇನಿಲ್ಲ. ಪ್ಯಾರಿಸ್ಗೆ ಹೋಗ್ಬೇಕು ಅನ್ನೋದು ಇವಳ ಆಸೆ. ಕರ್ಕೊಂಡು ಹೋಗ್ಲೇಬೇಕು, ಹೋಗೋಣ. ಅದಕ್ಕೂ ಕಾಲ ಕೂಡ ಬರುತ್ತೆ. ಎಲ್ಲ ನೆನ್ಪಿಟ್ಕೊಬಿಟ್ಟವ್ರಿ. ಸರಿ, ನನ್ನ ಫೇವರೆಟ್ ಹಾಬಿ?
ಹಾಬಿ ಅಂತಾರೆ ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿರೋದು. ಅಲ್ಲೋ ಸರ್, ಇನ್ನೇನು? ಅದು ಹಾಬಿನ ಅದು. ಮೊಬೈಲಲ್ಲಿ ಸ್ಕ್ರಾಲ್ ಮಾಡ್ತಿರೋದು. ಅಲ್ಲಿ ಮೊಬೈಲಲ್ಲಿ ಅದು ವಾಟ್ಸಪ್ ನೋಡ್ತಾರೋ ಅಥವಾ ಇನ್ಸ್ಟಾ ನೋಡ್ತಾರೋ ಫೇಸ್ಬುಕ್ ನೋಡ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಮೊಬೈಲ್ ಅಂತ ಸ್ಕ್ರಾಲ್ ಮಾಡ್ತಾನೆ. ಇಲ್ಲ ಗೈಸ್, ಇದು ಸುಳ್ಳಿದು. ಗೊತ್ತಾ ಗೊತ್ತಿಲ್ವಾ ಹೇಳಿ ಅಷ್ಟೇ. ಮೊಬೈಲ್ ಸ್ಕ್ರಾಲ್ ತಾನೇ ಇಲ್ಲ, ತಪ್ಪು. ಮಾಡ್ತಿರೋದೇ ಅದು. ಆಫೀಸಲ್ಲಿ ಇನ್ನೇನ್ ಮಾಡ್ತೀಯ? ಮನೇಲಿ ಬೆಳಗ್ಗೆ ಸಂಜೆ ತನಕ ನಾನು ಅದೇ ಮಾಡೋದಾ? ಹಂಗೇನಿಲ್ಲ, ಆಫೀಸ್ ಆಲ್ಮೋಸ್ಟ್ ಮೊಬೈಲ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇರೋದಷ್ಟೇ. ಇಲ್ಲ ಗೈಸ್, ಇದು ತಪ್ಪು. ನನ್ನ ಫೇವ್ರೆಟ್ ಹಾಬೀಸ್ ಅಂದ್ರೆ ನಂಗೆ ಡ್ರಾಯಿಂಗ್ ಅಂದ್ರೆ ಇಷ್ಟ. ಅದು ಅವ್ರಿಗೂ ಗೊತ್ತು. ನನ್ನ ಡ್ರಾಯಿಂಗ್ ಬುಕ್ ಎಲ್ಲ ತಂದ್ಕೊಟ್ಟಿದ್ದಾರೆ, ನಾನು ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀನಿ ಅಂತ. ಆದ್ರೂ ಮೊಬೈಲ್ ಸ್ಕ್ರಾಲ್ ಅಂತೆ ಜಾಸ್ತಿ. ದಟ್ ಈಸ್ ನಾಟ್ ಹಾಬಿ. ಸುಮ್ನೆ ಇರಿ ನೀವು. ಹಂಗಂದ್ರೆ ನೀವು ಸರಿ, ನಿಮ್ ಹಾಬಿ ಅಂತಂದ್ರೆ ನೀವು ಲ್ಯಾಪ್ಟಾಪ್ ಇಟ್ಕೊಂಡು ಹಿಂಗ್ ಗೊತ್ತಲ್ಲ, ಅದೇ ಇನ್ನೇನು ಮಾಡಕ್ಕಾಗಲ್ಲ. ಸುಮ್ನೆ. ಇಲ್ಲ ಗೈಸ್, ಇದು ರಾಂಗ್ ನೋ ಪಾಯಿಂಟ್ ಇದಕ್ಕೆ. ಸೊ ಆಯ್ತು, ನನ್ನ ಫೇವ್ರೆಟ್ ಕಲರ್. ಇವತ್ತು ಡ್ರೆಸ್ ಹಾಕಿದ್ಯಾ? ನನ್ನ ಪ್ರಕಾರ ಬ್ಲ್ಯಾಕ್ ಅಂತ ನನಗೆ ಗೊತ್ತು. ಒಂದು ಕ್ವಶನ್ ಹತ್ರ ರಾಂಗ್ ಆಗಿರೋದು. ಎಷ್ಟು ಕ್ವಶನ್ ಕೇಳಿ? 3, 6, 7, 8 ಅಲ್ಲಿ ಒಂದೇ ಕ್ವಶನ್ ರಾಂಗ್. ಓಕೆ ಸರಿ, ಇದನ್ನ ಹೇಳಿ. ನನ್ನ ರಾಶಿ ಯಾವುದು? ಕನ್ಯಾ. ಸಿಂಪಲ್ ಕ್ವಶನ್ಸ್ ಆಗೋಯ್ತು ಒಂದ್ಸತಿ. ಸರಿ, ನನ್ನ ಫೇವ್ರೆಟ್ ಐಸ್ ಕ್ರೀಮ್. ಆಲ್ಮೋಸ್ಟ್ ನಾನೇ ಜೊತೆಗೆ ಇರ್ತೀನಿ. ಆಲ್ಮೋಸ್ಟ್ ಅಲ್ಲ, ಫುಲ್ಲು ಅಂತ ಹೇಳಿ. ಆಲ್ಮೋಸ್ಟ್ ಏನು ನನಗೆ ಗೊತ್ತಿರೋದೇ ಆಲ್ಮೋಸ್ಟ್. ನೀವು ಕೇಳ್ತಿರೋ ಕ್ವಶನ್ ಈಸಿ ಕ್ವಶನ್ಸ್. ಬಟರ್ ಸ್ಕಾಚ್ ಅಷ್ಟೇ. ನಾನೇ ಸೋತೋಗೋತರ ಇದೀನ. ನೀ ಎಲ್ಲದಕ್ಕೂ ಯಾಕ್ರಿ ಆನ್ಸರ್ ಮಾಡ್ತೀರಾ? ಹಾ, ಇದಕ್ಕೆ ಪಕ್ಕ ಆನ್ಸರ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಇದನ್ನ ತುಂಬಾ ಸರಿ ಹೇಳಿದೀನಿ, ಹೌದು, ಆದ್ರೆ ನೆನ್ಪಿರಲ್ಲ ಅದು ಸ್ಕೂಲ್ ಹೆಸರು. ಸಾರಿ, ಸ್ಕೂಲ್ ನಾನು ಹೇಳ್ಬಿಟ್ಟಲ್ಲ. ಸೊ ನಾನು ಹೈಸ್ಕೂಲ್ ಎಲ್ಲಿ ಓದಿದ್ದು? ಹೈಸ್ಕೂಲು ನನ್ನ ಪ್ರಕಾರ ಬೆಂಗಳೂರಲ್ಲಿ ಓದಿದ್ದು. ಬೆಂಗಳೂರಲ್ಲಿ ಅಂತ ಗೊತ್ತು. ಯಾವ ಸ್ಕೂಲ್ ಹೆಸರು ಅಂತ ಹೇಳಿ. ಸ್ಕೂಲ್ ಬಂದು ಕ್ರಿಶ್ಚಿಯನ್ ಸ್ಕೂಲ್ ಅಂತ ಗೊತ್ತು, ಬಟ್ ನೇಮ್ ಬಂದು ಸೆಂಟ್ ಫಿಲೋಮಿನಾಸ್. ಸೆಂಟ್ ಫಿಲೋಮಿನಾಸ್. ಅದು ಸ್ಕೂಲು. ಅವ್ರು ಕ್ರಿಶ್ಚಿಯನ್ ಸ್ಕೂಲ್ ಅಂತ ಗೊತ್ತು, ಬಟ್ ಸೆಂಟ್ ಫಿಲೋಮಿನಾಸ್ ಅಂತ ಅನ್ಕೋತೀನಿ. ಸೆಂಟ್ ಫಿಲೋಮಿನಾಸ್ ಗೊತ್ತಿಲ್ಲ, ಹೇಳಪ್ಪ. ಆಯ್ತು, ಸೆಂಟ್ ಥಾಮಸ್ ಕಾನ್ವೆಂಟ್ ಅಂಡ್ ಹೈಸ್ಕೂಲ್. ಥಾಮಸ್ ಅನ್ನೋ ಹೆಸರೇ ಬರಲ್ಲ ಇವ್ರಿಗೆ. ಕ್ರಿಶ್ಚಿಯನ್ ಸ್ಕೂಲ್ ಅಂತ ಹೇಳಿದೀನಿ ನೋಡಿ, ಇದಕ್ಕೆ ಮಾರ್ಕ್ಸ್ ಕೊಡಲ್ಲ ಅಂತ. ಅದೇಂಗೆ ನೀವು? ನಾನು ಪಲ್ಸರ್ ಅಂತ, ಇದು ಏನು ಸ್ಪ್ಲೆಂಡರ್ ಅಂತ ಹೇಳ್ದೆ, ನೀವು ಮಾರ್ಕ್ಸ್ ಕೊಟ್ರ ಅದಕ್ಕೆ? ಸರಿ ಕಣಮ್ಮ, ಆಯ್ತು. ಈಗ ಬೆಂಗಳೂರು ಅಂತ ಹೇಳ್ದೆ ಕರೆಕ್ಟಾ? ಸೈಂಟ್ ಫಿಲೋಮಿನಾಸ್ ಅಂತ ಹೇಳ್ದೆ. ಅಲ್ಲಿ ಥಾಮಸ್ ಅಂತ. ನಾನು ಇವಾಗ ಸ್ಪ್ಲೆಂಡರ್ ಅಂತ ಹೇಳ್ದೆ ತಾನೆ, ಏನೋ ಐಸ್ ಮಾರ್ಟ್ ಅಂತ ಹೇಳಿ, ಅದಕ್ಕೆ ನೀವು ಪಾಯಿಂಟ್ಸ್ ಕೊಡ್ಲಿಲ್ಲ. ಎರಡು ತಪ್ಪು. ಸರಿ, ನಾನು ಫಸ್ಟ್ ಯೂಸ್ ಮಾಡಿದಂತ ಫೋನ್. ಎಲ್ಲದಕ್ಕೂ ಯಾಕೆ ನಗ್ತೀರಾ? ಗೊತ್ತಿರೋ ವಿಚಾರನೆ. ಇದು ಸಣ್ಣ ಸಣ್ಣ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಗೊತ್ತಿರೋದೆ. ವಿವೋದಲ್ಲಿ ಯಾವುದು? ವಿವೋದಲ್ಲಿ ಯಾವ ಮಾಡಲ್ ಅಂತ ನಿಜ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ವಿವೋ ಅಂತ ಹೇಳಿರೋದಕ್ಕಾದ್ರೂ ಕೊಡ್ತೀನಿ. ಸೊ ನೆಕ್ಸ್ಟ್, ನಾನು ಜಾಸ್ತಿ ಮೌಂಟೈನ್ಸ್ ಇಷ್ಟಪಡ್ತೀನ ಇಲ್ಲ ಬೀಚಸ್ ಇಷ್ಟಪಡ್ತೀನ? ಮೌಂಟೈನ್ಸ್ ಆರ್ ಬೀಚ್ ಅಂತಂದ್ರೆ ನನ್ನ ಪ್ರಕಾರ ಬೀಚ್. ಅದು ಗೊತ್ತು ಅವರಿಗೆ. ಆಕ್ಚುಲಿ ನಂಗೆ ವಾಟರ್ ಪ್ಲೇಸಸ್, ಈ ಥರ ಬೀಚಸ್ ಎಲ್ಲ ತುಂಬಾ ಇಷ್ಟ ಅಂತ ಗೊತ್ತು. ಸರಿ, ಮೌಂಟೈನ್ ಅಲ್ಲ, ಬೀಚ್ ಬೀಚ್ ಬೀಚ್. ನನ್ನ ಇವಾಗಿನ ಪ್ರೆಸೆಂಟ್ ವೇಟ್ ಎಷ್ಟು? 150 kg ಇರ್ಬೋದು ಗೈಸ್, ಅಷ್ಟೇ. 150. ನನ್ನ ನೋಡಿದ್ರೆ ನಿಮಗೆ 150 kg ಇದೀನಿ ಅಂತ ಅನ್ಸುತ್ತೆ. ನೀವೇ 15 ಆಗಾರೆ ಕರೆಕ್ಟಾಗಿ ಹೇಳ್ರಿ. ನಾನೇನು ತಮಾಷೆ ಮಾಡಿದ್ರೆ ಮಾರ್ಕ್ಸ್ ಕೊಡಲ್ಲ. ಕರೆಕ್ಟಾಗಿ ಹೇಳಿ. ಇವಾಗ 42. 42 ಅಲ್ಲ, 43. 1 kg ಜಾಸ್ತಿ ಆಗ್ತದೆ, ಪರವಾಗಿಲ್ಲ ಅದು. ಓಕೆ, ನೆಕ್ಸ್ಟ್, ನಾನು ಇವಾಗ ಸ್ಕೂಲಲ್ಲೆಲ್ಲ ಗೇಮ್ಸ್ ಆಡಿಸ್ತಾರಲ್ವಾ, ಅಂದ್ರೆ ಅದೇ ಹೈಸ್ಕೂಲು ಇಲ್ಲ ಅಂದ್ರೆ ನಾನು ಬೆಂಗಳೂರಲ್ಲಿ ಓದಿದ್ದಲ್ವಾ ಸ್ಕೂಲು, ಆ ಸ್ಕೂಲಲ್ಲಿ ಗೇಮ್ಸ್ ಆಡಿಸಿದಾಗ ಯಾವ ಗೇಮ್ಗೆ ಫಸ್ಟ್ ನಾನು ಪ್ರೈಸ್ ತಗೊಂಡಿದ್ದು? ಸ್ಕೂಲು ಅಂತಂದ್ರೆ ಇಂಡಿವಿಜುವಲ್ ಸೋಲೋ ಪರ್ಫಾರ್ಮೆನ್ಸ್ ಅಂದ್ರೆ ರನ್ನಿಂಗ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ತಗೊಂಡಿರ್ತಾರೆ ಪಕ್ಕ.
ಕರೆಕ್ಟ್ ತಾನೇ? ಅವಾಗೆಲ್ಲ ಹಂಗ್ತಾನೆ ಇದ್ದಿದ್ದು, ಸ್ವಲ್ಪ ರನ್ನಿಂಗು, ಇಲ್ಲ ಹೈ ಜಂಪು, ಲಾಂಗ್ ಜಂಪು. ನಮ್ಗೆ ರನ್ನಿಂಗ್ ರೇಸು, ಏನು ಚಕ್ಲಿ ಈಟಿಂಗ್, ಅಲ್ಲಿ ಸಿಗಿಸ್ಬಿಟ್ಟು ಓಡೋಗ್ಬಿಟ್ಟು ಚಕ್ಲಿ ಅಂತ ತಿಂತಾರೆ. ಅವೆಲ್ಲ ಇಲ್ಲ ಗೈಸ್ ನಮ್ಗೆ ರನ್ನಿಂಗು, ಲಾಂಗ್ ಜಂಪ್, ಹೈ ಜಂಪ್, ರಿಲೇ ಅದೆಲ್ಲ. ರಿಲೇ ನಮಗೂ ಇರ್ತಿತ್ತು. ಆಮೇಲೆ ಮಾಮೂಲಿ ಇಂಡೋರ್ ಗೇಮ್ಸ್ ಆಡಿಸ್ತಾ ಇದ್ರು, ಕ್ಯಾರಮ್ಮು, ಅದು ಚೆಸ್ ಅದನ್ನ ಆಡಿಸ್ತಾ ಇದ್ರು. ಬ್ಯಾಡ್ಮಿಂಟನ್ನು ಅವೆಲ್ಲ ಬ್ಯಾಡ್ಮಿಂಟನ್ ಆಡಿದೀವಿ. ಬ್ಯಾಡ್ಮಿಂಟನ್ ಎಲ್ಲ ಕಬಡ್ಡಿ, ಖೋ ಕಬಡ್ಡಿ ಎಲ್ಲ ಆಡಿದ್ವಿ. ಅದು ಅದೇ ಬ್ಯಾಡ್ಮಿಂಟನ್ ಬೇರೆ, ಶೆಟ್ಲ್ ಕಾಕು. ಸೊ ನನ್ನ ಕ್ವಶನ್ಸ್ ಕೂಡ ಬೇಕಿತ್ತು. ಎಷ್ಟು ವಿನ್ ಅದೇ ಔಟ್ ಆಫ್? ಕರೆಕ್ಟಾಗಿ 2 ಕ್ವಶನ್ಸ್ ರಾಂಗ್ ಹೇಳಿದ್ದ. ಮತ್ತೆ ತಾವು ನಿಮಗೆ 13 ಪಾಯಿಂಟ್ಸ್. ನಾನು 4 ಕ್ವಶನ್ಸ್ ರಾಂಗ್ ಹೇಳಿದ್ದೆ. ಎಸ್, ಇದ್ರಲ್ಲಿ ವಿನ್ ಆಗಿದ್ದಾರೋ ಗಾಯ್ಸ್? ಹಾಂ, ನೀವು ಇನ್ನೊಂದು ಕ್ವಶನ್ ಆ್ಯಕ್ಚುಲಿ ಮಿಸ್ ಮಾಡಿದ್ರಿ. ಯಾವುದು? ನಾನು ಹಿಂಗೆ ಕದ್ದು ನೋಡಿದಲ್ವಾ, ಅವಾಗ ನೋಡ್ಕೊಂಡ್ಬಿಟ್ಟೆ ಕ್ವಶನು. ಯಾವುದು? ನಿಮ್ಮದು ಬೆಸ್ಟ್ ಫ್ರೆಂಡ್ ನೇಮ್ ಅದನ್ನ ಹಾಕಿದ್ರಿ ತಾನೆ? ಹೌದು. ಯಾಕೆ ಹೇಳಿಲ್ಲ? ನಾನು ಏನು ಮಾಡಿದೆ ಅಂದರೆ ನಿಮ್ಮ ಕ್ವಶನ್ ಓದ್ತಾ ಇದ್ರಲ್ಲ, ಹಿಂಗೆ ಕದ್ದು ನೋಡ್ಕೊಂಡ್ಬಿಟ್ಟೆ ನಾನು. ಹೇಳಾಯ್ತು, ನನ್ನ ಬೆಸ್ಟ್ ಫ್ರೆಂಡ್ ನೇಮ್ ಏನು? ನನಗೆ ಗೊತ್ತು. ಅದು ಯಾರು? ಚೇತು ಅಣ್ಣ. ಗೊತ್ತು. ಎಷ್ಟು ಇಷ್ಟ ಅಂದರೆ ಇವ್ರಿಗೆ ಅವರು. ನಾನು ಮದುವೆ ಆಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಅವ್ರ ಫೋನ್ದು ಬ್ಯಾಕ್ ಕೇಸಲ್ಲಿ ಆ ಅಣ್ಣಂದೇ ಫೋಟೋ ಇದ್ದಿದ್ದು. ಬಟ್ ಅವ್ರು ಇವಾಗ ನಮ್ಮ ಜೊತೆ ಇಲ್ಲ. ಸೊ ಎಕ್ಸ್ಪೈರ್ ಆಗಿ ಎಷ್ಟು ವರ್ಷ ಆಯಿತು? 11 ಇಯರ್ಸೇ ಆಗೋಯ್ತು. 11 ಇಯರ್ಸ್ ಆಗೋಯ್ತು. ತುಂಬ ಅಂದರೆ ತುಂಬ ಇಷ್ಟ ಇವರಿಗೆ ಅವರು. ಸೊ ಅದರಿಂದ ಗೊತ್ತು. ಸೊ ಹೇಗಿತ್ತು ಈ ವಿಡಿಯೋ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.